ಆಗಲಿರುವ ಮತದಾನದ ಸಲುವಾಗಿ ಈ ದಿನ ಗೋಪಿಚಂದ್ ಪಡೋಳ್ಕರ್ ಅವರ ವಿಧಾನಸಭೆ ಇಲೆಕ್ಷನ್ ನಿಮಿತ್ತವಾಗಿ ಪ್ರಚಾರ ಸಭೆಯನ್ನು ನೇಮಿಸಿದ್ದೆವು. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಮುಖರಾದಂತಹ ಸದಾಭಾವು ಕೋಟ್, ಸಂಜು ತೇಲಿ, ಸರ್ದಾರ್ ಪಾಟೀಲ್ ಹಾಗೂ ಅಣ್ಣಾ ಸಾಹೇಬ್ ಗಡದೆ, ಕಿರಣ್, ರ್ಯಾಬುಗಂಡ್ ಹಾಗೂ ಇನ್ನಿತರ ಸರ್ವ ನನ್ನ ಆತ್ಮೀಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ಸದಾಭಾವು ಕೋಟಿಯವರ ಸಲುವಾಗಿ ಸಾಕಷ್ಟು ಮಾತನ್ನು ಆಡ್ಯಾರ. ಪ್ರಮುಖವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಬಹಳಷ್ಟೇ ಸವಲತ್ತನ್ನು ಉಪಯೋಗ ಪಟ್ಟಾರ ಇಲ್ಲಿ ತನಕ. ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ, ಇದಕ್ಕಿಂತ ಮೊದಲು ಈ ಲಾಡ್ಕಿ ಬಹಿಣಿ ಸಲುವಾಗಿ ಅನ್ಕಾರ ರಘುವಂಡವ್ರು ಈಗಾಗಲೇ ಚಂದು ಹೇಳ್ಯಾರ ಸಾಕಷ್ಟು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಶಿಕ್ಷಣ ಸಲುವಾಗಿ ಲಾಖ ಖರ್ಚು ಮಾಡಿಕರಿ ಹೆಣ್ಣು ಮಕ್ಕಳ ಮುಂಚಿನ ಶಿಕ್ಷಣ ಕಲಿಸೋದು ಸಾಧ್ಯ ಇರಲಿಲ್ಲ ಬಡ ಮಕ್ಕಳಿಗೆ. ಅದಕ್ಕೆ $1.5 ಲಾಖ ಖರ್ಚು ಮಾಡಿಕೇರಿ ಹೆಣ್ಣು ಮಕ್ಕಳನ್ನ ಕಲಿಸೋದು ಯಾರಿಗೆ ಸಾಧ್ಯ ಇಲ್ಲ ಅವರಿಗೆ ಈ ಸರ್ಕಾರ, ಮೋದಿ ಸರ್ಕಾರ ಯಾವಾಗ ಬಂತು ಅವಾಗ ಇದೆಲ್ಲ ಶಿಕ್ಷಣವನ್ನು ಮುಂದೆ ಕಲಿಸುವ ಸಲುವಾಗಿ ಅನುಕೂಲ ಆಯಿತು ಅಂತ ಹೇಳಕ್ಕೆ ನನಗೆ ಆನಂದ ಅನಿಸ್ತೈತಿ. ಅಷ್ಟೇ ಅಲ್ಲ, ಬಸ್ ಫೇರ್ ಬಸ್ನಾಗ ಪ್ರವಾಸ ಮಾಡ ಕರ್ನಾಟಕದಾಗ 100% ಮಾಫಿ ಮಾಡ್ಯಾರ. ಆದರೂ ನಮ್ಮಲ್ಲಿ 50% ಆದರೂ ಮಾಫಿ ಮಾಡ್ಯಾರ. ಅಷ್ಟೇ ಅಲ್ಲ, ಗೋಪಿಚಂದ್ ಪಡೋಳ್ಕರ್ ಅವರು ನಮ್ಮೂರಲ್ಲಿ ಒಂದು ಯಾವ್ದು ಅಡಚಣೆ ಹೇಳಿದ್ದೆವು. ಈ ಬೋರ್ಯಾಳ ವಸ್ತಿ ಹೋಗುವ ರಸ್ತೆ ಏನೈತಿ, ಆ ರಸ್ತೆ ಸಲುವಾಗಿ ಹೇಳಿದ ಕೂಡಲೇ ಲಗೇಜೆ 25 ಲಕ್ಷ ರೂಪಾಯಿ ಅದ್ರ ಸಲುವಾಗಿ ಮಂಜೂರು ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮ ವಿರಕ್ತ ಮಠದಲ್ಲಿ ಮುಂದೆ ಹಾಕುವ ಸಲುವಾಗಿ, ಸರಿಸಿ ಹಾಕುವ ಸಲುವಾಗಿ ಇಲ್ಲಿ ಏನಾದ್ರು ಮಾಡೋಣ ಅಂತ ಕೇಳ್ಕೊಂಡಾಗ ಲಗೇಜೆ ತಮ್ಮ ಫಂಡದಿಂದ 20 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿದ್ರು. ಅಷ್ಟೇ ಅಲ್ಲ, ಈ ನಮ್ಮ ಗುಡ್ಡಾಪುರ ದಾನಮ್ಮ ದೇವಿಯ ಗುಡಿಯ ಸಲುವಾಗಿ, ದಾನಮ್ಮ ದೇವಿ ಗುಡಿ ಸಲುವಾಗಿ 5 ಕೋಟಿ ಹಣವನ್ನು ಮಂಜೂರು ಮಾಡಿ ಕೇಳ್ಕೊಂಡಾರೆ. ಅಷ್ಟೇ ಅಲ್ಲ, ಭೈರಪ್ಪ ದೇವರು ತಿಳೂರಲ್ಲಿ 3 ಕೋಟಿ ಹಣವನ್ನು ಮಂಜೂರು ಮಾಡಿ ಕೇಳ್ಕೊಂಡಾರೆ. ಈ ಕರ್ತೃತ್ವ ಇವರ ಕಡೆ ಇದ್ದುದರಿಂದ ಇವರಿಗೆ ಈ ಮತದಾನವನ್ನ ಮಾಡಬೇಕು ಅಂತ ಹೇಳಿ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಒಂದು ಮಹತ್ವದಂದ್ರೆ, ಈಗ ತಮ್ಮಣ್ಣ ರವಿ ಇವನು ಎದುರಿಸುವ ಉದ್ದೇಶ ಇಷ್ಟೇ ಐತಿ. ನಿನಗಿನ ರಸ್ತೆಗೆ 1ರಾಗ 2 ಆಗಿದ್ರು ಅಂದ ಕೂಡಲೇ ಏನ್ರ ಮಾಡಿ ಕೇರಿ ಕಾಂಗ್ರೆಸ್ ತರಬೇಕು ಅಂತ ಹೇಳಿ ಇವರು ಹೊಟ್ಟೆಗಿತ್ತು ಕೇಳಿ. ಆದ್ರೆ ಇವರು ಹೊಟ್ಟೆ ಅಂದು ಸಫಲ ಆಗುದಿಲ್ಲ, ನಮ್ಮ ಹೊಟ್ಟೆ ಅಂದು ಮಾತ್ರ ಸಫಲ ಆಗ್ತೈತಿ ಅಂತ ಹೇಳಕ್ ನನಗೆ ಆನಂದ ಅನಿಸ್ತೈತಿ. ಅದಕ್ಕೆ ಹಿಂಗ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಯಾವಾಗಲೂ ಯಾರು ಮುಂದೆ ಹೋಗ್ತಾರೆ ಅಂಥವರಿಗೆ ಒಳ್ಳೆಯದೆಂದು ಆಗುವುದಿಲ್ಲ. ವಿನಾಕಾರಣ ಈ ಇಲೆಕ್ಷನ್ ಪ್ರಚಾರ ಸಲುವಾಗಿ ನಮ್ಮ ಶಾಲೆ ಅವಶ್ಯಕತೆ ಇದ್ದಿದ್ದಿಲ್ಲ. ಅದನ್ನ ಯಾಕೆ ತಗೊಂಡು ಯಾರಿಗೊತ್ತು? ಈ ನನ್ನ ಶಾಲೆ ಸ್ಥಾಪನೆ ಆದಾಗ ಕೆಲವು ಮಂದಿ ನಿನ್ನೆ ಭಾಷಣ ಮಾಡಿದ್ರೆ ಹುಟ್ಟಿದ್ರೋ ಇಲ್ಲೋ ಇದು ಸಹಿತ ನನಗೆ ಗೊತ್ತಿಲ್ಲ. ಇಂಥದ್ರಾಗೆ ಶಾಲೆಯನ್ನು ನಾನು ಶುರು ಮಾಡಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅನುಕೂಲ ಮಾಡಿ ಕೊಟ್ಟು ಸಾಕಷ್ಟು ಜನರು ಇಲ್ಲಿವರೆಗೆ ನೌಕರಿಯನ್ನು ಹೋಗ್ಯಾರ. ನಮ್ಮ ಶಾಲೆಯೊಳಗೆ ಕಲ್ತವ ಗುರುಬಸಪ್ಪ ಮುತ್ತನ ಪುಣ್ಯದಿಂದ ಒಬ್ಬರು ಖಾಲಿ ಉಳಿದಿಲ್ಲ ಅಂತ ಹೇಳಾಕ ನನಗೆ ಸಾಕಷ್ಟು ಆನಂದ ಅನಿಸ್ತೈತಿ. ಅದರ ಸಲುವಾಗಿ ನಾಳೆ ಬರುವ 20ನೇ ತಾರೀಕಿಗೆ ನೀವೆಲ್ಲರೂ ಈ ಕಮಲ ಈ ಚಿತ್ರದ ಮೇಲೆ ತನ್ನ ಬಹುಮೂಲ್ಯ ಮತವನ್ನು ಹಾಕಿ ಆರಿಸಿ ತರಬೇಕೆಂದು ಕಳಕಳಿಯಿಂದ ನಾನು ಬೇಡಿಕೊಳ್ಳುತ್ತೇನೆ.
धन्यवाद पाटील साहेब, तुम्ही मार्गदर्शन केल्याबद्दल. आता या कार्यक्रमामध्ये आवर्जून सुभाष गोपी साहेब आणि चंद्रकांत काळे साहेब त्या मान्यवरांनी उपस्थित राहिलेले आहेत. तरी त्या मान्यवरांचं सांगली गावाच्या वतीनं, जत तालुक्याच्या वतीनं मी मान्यवरांचं सर स्वागत करतो. आता ज्या मान्यवरांच्या आतापर्यंत बोलणार होते ते साहेब आता बोलणार आहेत. शुभेच्छा निमित्तानं आमदार साहेबांತ ಸಭಾಪತಿ ಕೋಟ್ ಸಾಹೇಬ್ರೆ, ಅದೇ ರೀತಿ ಗ್ರಾಮದ ಹಿರಿಯರು ಆರ್.ಕೆ. ಪಾಟೀಲ್ ಸಾಹೇಬ್ರೆ, ಅದೇ ರೀತಿ ಕಿರಣ್ ಸರ್ ಮತ್ತು ನಮ್ಮ ಸರ್ದಾರ್ ಪಾಟೀಲ್ ಸಾಹೇಬ್ರೆ ಮತ್ತೆ ಅವರೇ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ನಮ್ಮ ಬಾಯ್ಯ ಮೇಡಮ್ ಅವರೇ ಮತ್ತು ನಮ್ಮ ನಿರಾಸ ಸರ್ಪಂಚ್ ಅವರೇ, ಈ ಗ್ರಾಮದ ಎಲ್ಲ ಗುರು ಹಿರಿಯರೇ ಮತ್ತು ಅಕ್ಕ ತಂಗಿಯರೇ, ಇವತ್ತಿನ ದಿವಸ ವಿಧಾನಸಭಾದ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಕೆಲಸ ನಡೆಸಿರಿ. ಕೆಲಸ ನಡೆಯಕಾರ ಯಾವ ಪದ್ಧತಿಯಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಈಗ ನಿಮಗೆ ಜನತಾ ಎಲ್ಲ ನೀವು ಕೈ ಹಾಕೊಂಡು ಇಲೆಕ್ಷನ್ ಜನತಾ ಕೈ ಹಾಕೊಂಡು ಇಲೆಕ್ಷನ್ ಮಾಡಾಕಾರ ನೇತಾಗಳಿಗೆ ತ್ರಾಸ ಆಗ್ಲಿಕ್ಕತ್ತದ. ಅದ್ರ ಕಾಲಾಗ ಜನತಾ ಒಂದು ಖವಾಸ್ತಂದ್ರೆ ಏನ್ ಆಗ್ತದತಿ ಈ ತಾಲೂಕದಾಗ ತೋರಿಸಿಕೊಟ್ಟಾರತ್ತಂದ್ರೆ ಇವತ್ತ ಜತ್ ತಾಲೂಕಿನ ಜನತಾ ಇವತ್ತು ಜನತಾ ಸುಖರಾಗ್ಯಾರ. ಈಗ ಯಾರು ಅಜ್ಞಾನಿಲ್ಲ. ಇವತ್ತು ನೇತಾಗಳು ಜನ ಹತ್ತಿ ಇಲೆಕ್ಷನ್ ಮಾಡಿದ್ರು. ಇವತ್ತು ಜನತಾ ಇವತ್ತು ಜನತಾ ಒಂದು ನಮ್ಮನ್ನು ಪರೋಕರ್ ಸಾಹೇಬರಿಗೆ ಅತಿ ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಒಳ್ಳೆ ತಾಕತ್ತು ಕೊಡ್ಲಿಕ್ಕತ್ತೀರಿ. ಪರೋಕರ್ ಸಾಹೇಬ್ರ ಕೆಲಸ ನೋಡಿ ಎಲ್ಲರೂ ನಾವು ಇವತ್ತು ಬೆನ್ನತ್ತಿದ್ದೇವೆ. ಪರೋಕರ್ ಸಾಹೇಬ್ರ ಒಂದು ಕರ್ತೃತ್ವ ನೋಡಿ ಇವತ್ತು ನಾವು ಎಲ್ಲರೂ ಬೆನ್ನತ್ತಿದ್ದೇವೆ. ಮದುವಿಲ್ಲ ಮುಂಜಿಲ್ಲ विरोधात माझे काम करायला ನಮ್ಮ ಜತ್ ತಾಲೂಕಿನಾಗ ಎಲ್ಲ ಲಿಂಗಾಯ ಸಮಾಜರು ಅವ್ರಿಗೆ ಹೋಗಿ ಎಲ್ಲ ವಿನಂತಿ ಮಾಡಿಕೊಂಡು ಈ ಜತ್ ತಾಲೂಕಿನ ಇಲ್ಲಿ ತಕ್ಕ ಅನ್ಯಾಯ ಆಗಲ್ಲ. ಏನ್ ಕುರುಕಾಲಾಗಿ ನಿಮ್ಮಂತ ನೇತ ನಮಗೆ ಬೇಕಾಗ್ಯದ. ಅದ್ರ ಕಾಲಾಗಿ ನಿಮಗೆ ಎಲ್ಲರಿಗೂ ಒಂದು ನಮಗೆ ಜತ್ ತಾಲೂಕು ದುಷ್ಕಾರವಾಗರ ಎಲ್ಲ ಸಮಾಜಗಳು ಒಂದು ನಮಗೆ ವಿನಂತಲ್ಲ. ಈ ಜತ್ ತಾಲೂಕಿಗೆ ನೀವು ಬರಬೇಕು, ಜತ್ ತಾಲೂಕು ದುಷ್ಕಾಲ ಹಟಾಯಿಸಬೇಕು, ಜತ್ ತಾಲೂಕು ಒಂದು ಕಲ್ಯಾಣ ಮಾಡಬೇಕಂತೇಳಿ ನಾವು ಎಲ್ಲ ವಿನಂತಿ ಮಾಡಬೇಕಾಗ್ತೀವಿ. ಅದ್ರ ಕಾಲಾಗ ಈಗ ಟಿಕೆಟ್ ಟೇಪ್ನಿ ನಡೆದ ಬಹಳ ಲಕ್ಷ ಕೊಡೋದಿಲ್ಲ. ಇವತ್ತು ನಿನ್ನೆ ಹಿಡಿದು ನೋಡಿದ್ರು, ನಿನ್ನೆ ಅದೇ ಸಾಮಂತ್ ಸಾಹೇಬ್ರು ಉಂಡಿ ಬಂದಾಕರ ಅವ್ರದ್ದು ಫೇಸ್ಬುಕ್ ಒಂದು ಲೈವ್ ಕಾರ್ಯಕ್ರಮ ನಡೆದಿತ್ತು. ಆ ಲೈವ್ನಾಗ ಇವತ್ತು ಲಿಂಗಾಯತರಿಗೆ ದೈವರತ್ತೆ ಒಂದು ಫೇಕ್ ನ್ಯೂಸ್ ಮಾಡಿ ಒಂದು ಎಲ್ಲ ಸ್ಟಂಟ್ ಮಷಿನ್ ನಡೆಸ್ಯಾರ. ಇದು ಎಲ್ಲ ಸುಳ್ಳದ. ನಮ್ಮ ಲಿಂಗಾಯತ ಬಂದವರಿಗೆ ನಾವು ಕೈ ಜೋಡಿಸಿದೀನಿ ಅಂತದ. ಎದಕ್ಕೂ ನೀವು ಯಾರ್ದೋದಕ್ಕೆ ಲಕ್ಷ್ಯ ಕೊಡಬೇಡ್ರಿ. ಇವತ್ತು ಲಿಂಗಾಯತ ಬಂದವರಿಗೆ ಒಂದು ಮೋಸ ಮಾಡೋದಾಗದ. ಇವತ್ತು ಯಾರು ಮಾಡ್ಲಿಕ್ಕತ್ತಾರತ್ತಂದ್ರ ವಿಲಾಸರಾವ್ ಜಗದಪ್ಪ ಮಾಡ್ಲಿಕ್ಕತ್ತಾರ. ಇದು ನೀವು ಎಲ್ಲ ತಿಳ್ಕೊಳ್ಬೇಕಾಗಿದೆ. ವಿಲಾಸರಾವ್ ಜಗದಪ್ಪನ ರಾಜಕಾರಣ ಯಾವ ಪದ್ಧತಿದಾಗದ, ಯಾವ ಟೈಪ್ ಇವತ್ತು ನಮ್ಮದು ವಿಷ ಬಿತ್ಲಿಕ್ಕತ್ತಾರ. ಇದು ನೀವು ಎಲ್ಲರೂ ತಿಳ್ಕೋಬೇಕಾಗ್ಯದ. ವಿಲಾಸರಾವ್ ಜಗದಪ್ಪ ಇಲ್ಲಿ ತಕ್ಕ ತಮಗೆ ಯಾವುದು ಚಲೋ ಅನಿಸ್ತದ, ತಮಗೆ ಯಾವುದು ಹಾದಿ ಬರೋಬರ ಅನಿಸ್ತದ ಅದೇ ಹಾದಿಗೆ ಹೋಗ್ಯಾರ. ಜನಸಾಮಾನ್ಯರದ್ದು ಯಾರಿಗೂ ವಿಚಾರ ಮಾಡ್ಲಾರೆ ಇಲ್ಲಿ ತಕ್ಕ ಇವತ್ತು ಕೆಲಸ ಮಾಡಿ ಎಲ್ಲರಿಗೂ ಒಂದು ಮೋಸ ಮಾಡಿ ಕೆಲಸ ಯಾರು ಮಾಡ್ರತ್ತಂದ್ರ ವಿಲಾಸರಾವ್ ಜಗದಪ್ಪ ಸಾಹೇಬ್ರಾರ. ನಿನ್ನೆ ಇದಕ್ಕೆ ಬಂದು ಮಾತಾಡಿದ್ರು. ನಮ್ಮ ಆರ್.ಕೆ. ಪಾಟೀಲ್ ಸರ್ ಮೇಲೆ ಟಿಕೆಟ್ ಟಿಪ್ಪಣಿ ಮಾಡಿದ್ರು. ಆರ್.ಕೆ. ಸರ್ ಮೇಲೆ ಹೈಯೆಸ್ಟ್ ಮಾತಾಡಿದ್ರು. ಆರ್.ಕೆ. ಪಾಟೀಲ್ ಸರ್ ಇವತ್ತು ಸಂಸ್ಥಾ ಮಂಜೂರು ಸಿಗ್ಬೇಕಾದ್ರೆ ಜಗದಪ್ಪ ಸಾಹೇಬ್ರ ಅಂತ ಹೇಳ್ತಾರ. ಇದು ನಿಮಗೆ ಕರೆ ಅನಿಸ್ತದೇನು? ಆರ್.ಕೆ. ಪಾಟೀಲ್ ಸರ್ ಅವ್ರ ಸ್ವತಃ ಕರ್ತೃತ್ವ ಮೇಲೆ ಅವ್ರ ತಾಕತ್ ಮೇಲೆ ಇವತ್ತು ಅವ್ರ ಕಾಲೇಜ್ ಮಂಜೂರು ಮಾಡಿಕೊಂಡು ಈ ಊರಾಗ ಒಂದು ಅತಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ಯಾರು ನಡೆಸ್ತಾರತ್ತಂದ್ರೆ ಇವತ್ತು ಆರ್.ಕೆ. ಕಾಕ ನಡೆಸಲಿಕ್ಕತ್ತಾರ. ಇದು ಎಲ್ಲರಿಗೂ ಕೂಲ. ಅರೆ ನೀವೇನು ಮಾಡಿದ್ರೆ ಒಂದು ಶಿಕ್ಷಣ ಸಂಸ್ಥೆ ತೆಗೆದ್ರೆ ಒಂದು ಯಾರಿಗೆ ಮಂದಿ ಕಲ್ಯಾಣ ಮಾಡುವಂತ ತೆಗೆದು ಮಾಡಿದ್ರೆ ಯಾವೂ ಇಲ್ಲ. ಎಲ್ಲ ಹಾಗೆ ಒಂದು ಬೀರ್ವಾರ ತೆಗೆದು ಆ ಬೀರ್ವಾರದಾಗ ನೀವು ಯಾವ ಮಂಡ ಮಾಡ್ಲಿಕ್ಕತ್ತೀರಿ ಇದು ಎಲ್ಲ ಜನ ಸಾಮಾನ್ಯರಿಗೆ ಕೂಡದ ಅಂತ ನೀವು ಮಾಡ್ಕೊತ ಬಂದಿರಿ. ಈ ಚಲೋ ಮಂದಿಗೆ ನೀವು ಏನಾರು ಮಾತಾಡ್ಕೊತ ಹೋದ್ರಿ ಅಂದ್ರೆ ಅದ್ರ ದೊಡ್ಡ ಶಾಪ ನಿಮ್ಗೆ ಹತ್ತೋದ. ನನಗೆ ಇಟ್ಟೆ ಮತ್ತೆ ಬಂದರೆ ಬರೋ 20ನೇ ತಾರೀಕಿಗೆ ನಾನು
ನಿಮಗೆ ಚಿನ್ನ ಕಲೆ ಅದ, ನೀವು ಅತಿ ಎಲ್ಲರೂ ಪ್ರಾಮಾಣಿಕದಿಂದ ಮತದಾನ ಮಾಡೋರೇ ಇದ್ರಿ. ನೀವು ಇತ್ತೇ ಅಲ್ಲ, ಸಂಘದಾಗ ನಾ ಭೂತೋ ನ ಭವಿಷ್ಯ ಆ ಪದ್ಧತಿನ ಮತದಾನ ಮಾಡಿ ಎಲ್ಲರೂ ಸಂಘದೊಂದು ರಿಸಲ್ಟ್ ಅಕ್ಕ ತಾಲೂಕು ನೋಡ್ಬೇಕಂತೇಳಿ ನಿಮ್ಗೆ ಎಲ್ಲರಿಗೂ ನಮ್ದೊಂದು ಅಪೇಕ್ಷೆ ಇಲ್ಲ. ಆ ಪದ್ಧತಿಯನ್ನು ಮತದಾನ ಮಾಡ್ತೀರಿ. ನನಗೆ 100% ಕೂಡ ಅತಿ ಜಾಗೃತಿ ಹೊಂದಿದ್ರಿ. ಯಾಕಂತಂದ್ರೆ ಹಿಂದೆ ಸಾರಿ ಖಾಸದಾರಿ ಇಲೆಕ್ಷನ್ 900 ಮತದಾನ ನೀಡಿತ್ತು. 900 ಮತದಾನ ಖಾಸದಾರಿ ಇಲೆಕ್ಷನ್ ನೀಡಿತ್ತು. ನಾ ಸರ್ದಾರ್ ಪಾಟೀಲ್ ಹೇಳ್ತಿದ್ದ, ಸಂಘದಾಗ ನನಗೆ ಲೀಡ್ ಆಗ್ತದೆ, ಇನ್ನು ಯಾರಿಗತ್ತ ಹಿಂಗ ಚರ್ಚೆ ಆದ ಊರಾಗ ನೀವು ಜರ ನೋಡ್ರಿ ತಂದ ಬಳಿಕ ಸರ್ದಾರ್ ಪಾಟೀಲ್, ಕಿರಣ್ ಸರ್, RK ಸರ್ ನನಗೆ ಹೇಳಿದ್ರು ಇಲ್ಲಿ 100% ಲೀಡ್ ಆಗ್ತದ. ಆ ಲೀಡ ತಾಲೂಕದಾಗ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಊರಾಗಿರ್ತಾವ ಅಂತ ಹೇಳಿದ್ರು. ಆ ಪದ್ಧತಿಲಿ ನಿಮ್ಮ ಊರಾಗ ಲೀಡ್ ಸಿಕ್ಕದ. ಇಟ್ಟು ಸುಶಿಕ್ಷಿತ ಮಂದಿ ನೀವು ಈ ಸಂಘ ಗ್ರಾಮದಾಗಿದ್ರಿ. ಅಪಕ್ಷಿಕ ಅಂತ ಯಾರು ಹತ್ತು ಬೇಡ್ರಿ. ಅಪಕ್ಷದವ 10,000-15,000 ಮುಂದೆ ಒಟ್ಟ ಮತದಾನ ತೋಳಲು ಇದೆ. ಈಗ ನಾನು ಹಿಂಗ ಹೇಳ್ತಿದ್ದ, ನಾ ಆ ಸಮಾಜದ ಇದ್ದ, ನನಗೆ ಅನ್ಯಾಯ ಆಗ್ಯದ, ನನ್ನ ಪಕ್ಷ ಟಿಕೆಟ್ ಕೊಟ್ಟಿಲ್ಲ. ಅರೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಯಾರೇನು ಮಾಡೋರು? ಸಮಾಜ ಮೇಲೆ ಅನ್ಯಾಯ ಆಗಿಲ್ಲ. ಸಮಾಜ ಇವತ್ತು ಎಲ್ಲ ಪಕ್ಷ ಇವತ್ತು ಇಲ್ಲಿ ತಕ್ಕ ಸಮಾಜಕ್ಕೆ ಹಿಡ್ಕೊಂಡೇ ಹೋಗ್ಯದ. ನಿಮಗೆ ಸಮಾಜದಾಗ ಏನೇನು ಪಂಡ್ ಸಿಗ್ಬೇಕಾಗಿದೆ ಎಲ್ಲ ಸಿಕ್ಕದ. ಇವತ್ತು ನಾವೊಂದು ಸಾಮಾನ್ಯ ಕಾರ್ಯಕರ್ತ, ನನ್ನಂತ ಜಿಲ್ಲಾ ಪರಿಷತ್ ಟಿಕೆಟ್ ಕೊಡ್ತೀವಿ ಯಾವಾಗ ಭಾಜಪ ಪಕ್ಷ. ಇನ್ನ ಏನ್ ಮಾಡ್ಬೇಕು? ಪಕ್ಷ ನಿಮಗೆ ಸಭಾಪತಿ ಮಾಡ್ತು. ಇವತ್ತು ಪಕ್ಷದಿಂದ ನೀವು ಸಭಾಪತಿ ಆದ್ರಿ. ಸಭಾಪತಿಯಾಗಿ ನಿಮ್ಮದು ಇಚ್ಛಾ ಹಿಂಗೆ ಓಡಾಸ್ಕೊತ ಹೊಡ್ತು. ಆದ್ರೆ ನಿಮಗೆ ಅಲ್ಲಿ ಆಮದಾರ ಆಗೋ ಕ್ವಾಲಿಟಿ ನಿಮ್ ಅಂತಕ್ಕಿದ್ದಿತ್ತಿಲ್ಲ. ಇದು ಒಂದು ಸರಿಯಾದ ಕನಸನ ಪಕ್ಷ ನಿಮಗೆ ಹಿಂದೆ ಇಡ್ತು. ಈಗ ಪಕ್ಷ ತಪ್ಪ, ನಿಮಗೆ ಕ್ವಾಲಿಟಿ ಇಲ್ಲದ ಪಕ್ಷ ಸಣಿತೊಂಡಿಲ್ಲ. ಅದ್ರ ಕಾಲಾಗ ಇವತ್ತಿನ ಕ್ವಾಲಿಟಿ ಮನುಷ್ಯ, ಒಂದು ಕೆಲಸ ಮಾಡೋ ಮನುಷ್ಯ, ಇವತ್ತು ನಂಬರ್ 1 ಮನುಷ್ಯ ಇವತ್ತು ಯಾರತ್ತಂದ್ರೆ ಗೋಪಿಚಂದ್ ಪುಳೇಕರ್ ಸಾಹೇಬ್ರಿ ಇವತ್ತು ನಮಗೆ ಲಾಭಾಶ್ವರ ಅಂತ ಮನುಷ್ಯ ನಮಗೆ ಸಿಕ್ಕದ. ನಿಮ್ದು ಎಲ್ಲರ ಆಶೀರ್ವಾದ ಒಂದು ಫಕೀರ್ನ ಮ್ಯಾಗ ಇರ್ತದತ್ತೆ. ನಾವೆಲ್ಲ ಬಯಸ್ತೀನಿ. ನಿಮಗೆಲ್ಲರಿಗೂ ವಿನಂತಿ ಅದ, ಬರೋ 20ನೇ ತಾರೀಕಿಗೆ ಕನ್ನಡ ಚಿನ್ನಿಂದ ಮುಂದಿನ ಬಟನ್ ಒತ್ತಿ ಎಲ್ಲರ ಆಶೀರ್ವಾದ ಮಾಡಿ, ಭರವಸೆ ಮತದಲ್ಲಿ ಆಶೀರ್ವಾದ ಮಾಡಿ ಕೊಡುತ್ತೇಳಿ ನೋಡ್ಕೊತೀನಿ. ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಜೈ. धन्यवाद संजय टिली साहेबरे. याच्यानंतर माननीय डॉक्टर RK पाटील सर यांनी 2 शब्दामध्ये मनोगत व्यक्त करावं म्हणून विनंती करत आहे.